ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಫುಲ್ ಡೇ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಶಾರ್ಟ್ಸ್ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು, ಪ್ಲಾಸ್ಟಿಕ್ಕಲ್ಲಿ ನೀರಿಡಬಾರ್ದು ಮತ್ತು ಡೈಲಿ ನೀರು ಚೇಂಜ್ ಮಾಡಬೇಕು ಅಂತ. ಹೌದು, ನೀವು ಹೇಳಿದ್ದು ಸತ್ಯ, ನಿಜಾನೇ. ನೀವು ಹೇಳಿದ್ದು ಒಳ್ಳೆಯದೇ. ಹಂಗನ್ಬಿಟ್ಟು ನಾನು ಡೈಲಿ ನೀರು ಚೇಂಜ್ ಮಾಡಲ್ಲ ಅಂತಲ್ಲ, ದಿನಕ್ಕೆ 3-4 ಸರಿ ನೀರು ಚೇಂಜ್ ಮಾಡ್ತೀನಿ. ಯಾಕೆ ಅಂತಂತಂದರೆ ಕಪಿಗಳ ಸೈನ್ಯ ಫ್ರೆಂಡ್ಸ್, ಇದು ಕಪಿಗಳ ಸೈನ್ಯ. ಕಪಿಗಳು ಅಂತಂದಮೇಲೆ ಸುಮ್ಮನೆ ಇರೋ ಮಾತೇ ಇಲ್ಲ. ಮತ್ತು ಪ್ಲಾಸ್ಟಿಕಲ್ಲಿ ಯಾಕೆ ಇಡ್ತೀನಿ ಅಂತಂದರೆ ಬೇರೆ ಬೇರೆ ಥರ ಬೌಲುಗಳೆಲ್ಲ ಇಟ್ಟು ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್. ಗಿರ್ಲಿಸು ಸಂದಿಯಿಂದ ಕುಡಿಯೋಷ್ಟು ಕುಡಿದ್ಬಿಟ್ಟು ಎತ್ತೆತ್ತು ಕೆಳಗಡೆ ಬಿಸಾಕ್ತವೆ. ಹೋಗಿ ಎತ್ಕೊಂಬರೋಕ್ಕೂ ಆಗೋಲ್ಲ, ಯಾಕಂದರೆ ತುಂಬ ಗಿಡಗಳು ಅವುಗಳು ಎಲ್ಲ ಇದ್ದಾವೆ, ಅಲ್ಲೆಲ್ಲ ಹೋಗಿ ಎತ್ಕೊಂಬರೋಕ್ಕಾಗಲ್ಲ. ಮತ್ತು ಇದು ಇಡಿ ಐತೆ, ಆ ಸಂದಿಯಿಂದ ಎಳೆದ್ರೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಈ ಜಗ್ಗನ್ನೇ ಸುಮಾರು ದಿವಸಗಳಿಂದ ಉಪಯೋಗಿಸ್ಕೊತಾ ಇದ್ದೀನಿ ನಾನು. ಮತ್ತು ಪ್ರಾಣಿ ಪಕ್ಷಿಗಳು ಅಂತ ಅಂದಮೇಲೆ ಗಲೀಜು ಮಾಡೇ ಮಾಡ್ತವೆ. ಅದಕ್ಕೋಸ್ಕರನೇ ನಾನು ಬೇರೆ ಥರ ಯಾವುದು ಬೌಲುಗಳು ಇಡ್ತಾಯಿಲ್ಲ. ಇಟ್ಟು ಕಳ್ಕೊಂಡಿದ್ದು ಆಗೋಗ್ಬಿಟ್ಟೈತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇನ್ನೇನು ಇಲ್ಲ ಪ್ರಾಬ್ಲಮ್ಮು. ಮತ್ತು ನಾನು ಮನೆ ಮುಂದೆ ಈ ಚಿಕ್ಕ ಜಗ್ಗಲ್ಲಿ ನೀರು ಇಡೋದು ಗುಬ್ಬಿಗಳಿಗೋಸ್ಕರನೇ. ಅಲ್ಲಿ ನಾನು ಕಾಳು ಹಾಕ್ತೀನಿ, ಅದಕ್ಕೋಸ್ಕರ ಅವರು ನೀರು ಕುಡ್ಕೊಂಡು ಕಾಳು ತಿನ್ನಲಿ ಅಂತ ಹೇಳ್ಬಿಟ್ಟು ಹಾಕೋದು. ಅದರಲ್ಲಿ ಕೋತಿಗಳು ಸಹ ಬಂದು ಕುಡಿತವೆ. ಮನೆ ಹಿಂದೆ ಗಿಡಗಳಿದ್ದಾವೆ, ಗಿಡಗಳ ಹತ್ರ ದೊಡ್ಡ ದೊಡ್ಡ ಬಕೆಟ್ಗಳು ತುಂಬ ನೀರು ಇಡ್ತೀವಿ, ಯಾಕಂದರೆ ಬೇರೆ ಬೇರೆ ಥರ ಪಕ್ಷಿಗಳೆಲ್ಲ ಬಂದು ನೀರು ಕುಡಿತವೆ. ಅದಕ್ಕೆ ಊಟ ಅವ್ರಿಗೆ ಅವಲಕ್ಕಿ ಕೋತಿಗಳು ಬಂದವೆ ಫ್ರೆಂಡ್ಸ್. ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ. ಅನ್ನ ಮಾಡಿಲ್ಲ. ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ತಿಂತವೆ. ಬಾಗಿಲು ಹಾಕಿದ್ದೀನಿ. ಬಾಗಿಲು ತೆಗೆದ್ರೆ ಅಷ್ಟೇ ಮುಗೀತು ಕತೆ. ಕತೆ ಮುಗೀತೆ ಅಂತ ಎಲ್ಲ ಕಲಿಸ್ಕೊಂಡು ಹಂಗಂತ ಬರೀ ಅವಲಕ್ಕಿನೇ ಕೊಡಲ್ಲ ಫ್ರೆಂಡ್ಸ್, ಇಷ್ಟೇ ಕೊಡಲ್ಲ, ಹಣ್ಣುಗಳು ಕೊಡ್ತೀನಿ. ತರಬೇಕು ಫ್ರೆಂಡ್ಸ್. ಅವಲಕ್ಕಿ ಖಾಲಿ ಆಗ್ಬಿಟ್ಟೈತೆ, ಇಷ್ಟೇ ಇರೋದು. ಅನ್ನ ಆಗಿದ್ದರೆ ಜಾಸ್ತಿ ಕಲಿಸ್ಬೋದಾಗಿತ್ತು. ನೋಡೋಣ ಫ್ರೆಂಡ್ಸ್, ಈ ಟೈಮ್ಗೆ ಒಂದಿಷ್ಟು ಕೊಡ್ತೀನಿ. ಪಾಪ ಅವರು ಬರ್ತಾರೆ ಫ್ರೆಂಡ್ಸ್, ಒಂದು ದಿನಕ್ಕೆ 3 ಸರಿ ಆದರೂ ಬರ್ತಾರೆ. ಇವಾಗ ಹಿಂಗೆ 3 ಸರಿ, ಮುಂಚೆ ಒಂದು 4 ಸರಿ 5 ಸರಿ ಬರ್ತಾಯಿದ್ವು. ಬೇಸಿಗೆ ಟೈಮಲ್ಲಿ ಬರ್ತಾಯಿದ್ವು 4 ಸರಿ 5 ಸರಿ ಅಂದರೆ. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಈಗ ಅವ್ರು ಕೊಟ್ಕೊಂಡು ಕೂತ್ಕೊಂಡ್ರೆ ಅಡುಗೆ ಸಿದೋತೈತೆ. ಅದಕ್ಕೆ ಬೇಗ ಆಗಿಬಿಟ್ರೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾಡಬೇಕು ಫ್ರೆಂಡ್ಸ್, ಮಾಡಿಬಿಡ್ತೀನಿ. ಪಾಪ ಫ್ರೆಂಡ್ಸ್ ಕಾಯ್ತಾವೆ ಅವು. ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್ ಚಿತ್ರಾನ್ನ. ಇರಲಿ, ಈಗ ಕೋತಿಗಳು ಏನು ಮಾಡ್ತವೆ ನೋಡೋಣ ಬನ್ನಿ ಫ್ರೆಂಡ್ಸ್. ಕಮಿಂಗ್ ಸರ್, ಕಮಿಂಗ್. ಬರೋ ಚೆಲ್ಬಾರ್ದು, ಬಿಡುತ್ತೆ ತಿನ್ನು. ಅವನೊಬ್ಬನೇ ತಿನ್ಬೇಕಂತೆ ಫ್ರೆಂಡ್ಸ್, ಇವ್ರು ಯಾರಿಗೂ ಕೊಡಬಾರ್ದಂತೆ. ಹೆಂಗೆ ಕುಲ್ಲುಕ್ಕೆ ಇಷ್ಟ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಇವನು ಒಂದೇ ಕೈ ಇರೋದು ಇವನಿಗೂ, ಅವನಿಗಿಂತ ಚಿಕ್ಕವನು ಇವನು ಕೊಡಬಾರ್ದಂತೆ ಫ್ರೆಂಡ್ಸ್. ಪಾಪ ಅವನಿಗೆ ಭಯ ಬಿದ್ದೋಗ್ಬಿಡ್ತಾನೆ, ಕಚ್ಬಿಡ್ತಾನೆ ಅಂದ್ಬಿಟ್ಟು ಪಾಪ. ನೋಡಿ ಫ್ರೆಂಡ್ಸ್ ಹೆಂಗೆ ಚೆಲ್ಲವನೇ. ಹಿಂಗೆ ಬೇಕಾದ್ರೆ ಚೆಲ್ಬೋದು, ಅವ್ರು ಮಾತ್ರ ತಿನ್ನಬಾರ್ದು. ಎಂಥ ನ್ಯಾಯ ನೋಡಿ ಚೆಲ್ಲೋದು. ಹಿಂಗೇನೋ ಚೆಲ್ಲೋದು. ಪೊಳಿಕ ರಂಗ, ನಿನ್ನ ಹೆಸರು ರಂಗ, ಇನ್ಮೇಲೆ ರಂಗ ಹಿಂಗ ಚೆಲ್ಲೋದು. ಖಾಲಿ ಮಾಡು ನೀಟಾಗಿ.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಐತೆ ಬೆಟ್ಟದ ಮೇಲೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಉಳಿಸಿ ಫ್ರೆಂಡ್ಸ್, ಪ್ಲೀಸ್. ಮುಂದಿನ ವಿಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಬಾಯ್.